ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom 6th ಸೆಮಿಸ್ಟರ್ನಲ್ಲಿ ಬರುವಂತಹ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ 5 ಅಂಕದ 4ನೇ ಮೆಥಡ್ ಜಾಬ್ ಕಾಸ್ಟ್ ಶೀಟ್. ಸೊ ಯಾವ ರೀತಿ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಫಾರ್ ಜಾಬ್ ನಂಬರ್ 909. Material used 50,000, material wages used 70,000 rupees, factory expenses 40% of wages, office expenses 25% of factory cost, quotation should be profit 20% on selling price. ಸೊ ಈ ರೀತಿ ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಸೊ ಫಾರ್ಮೆಟ್ ಜೊತೆಗೆ ನಾನು ಆನ್ಸರ್ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಹೆಡ್ಡಿಂಗ್ ಹಾಕ್ತೀವಿ, ಕ್ಯಾಲ್ಕುಲೇಷನ್ ಆಫ್ ಎಸ್ಟಿಮೇಟೆಡ್ ಜಾಬ್ ಕಾಸ್ಟ್ ಶೀಟ್ ಅಂತ. ಜಾಬ್ ನಂಬರ್ ಮೆನ್ಷನ್ ಮಾಡ್ತೀವಿ. ಪ್ರಶ್ನೆಯಲ್ಲಿ 909 ಇದೆ ಜಾಬ್ ನಂಬರ್, ಅದನ್ನು ಮೆನ್ಷನ್ ಮಾಡ್ತೀವಿ. ಸೊ ಕಾಲಮ್ ಹಾಕೋತೀವಿ, 2 ಕಾಲಮ್, ಒಂದು ಪರ್ಟಿಕ್ಯುಲರ್ ಒಂದು ರುಪೀಸ್ ಕಾಲಮ್ನ ಹಾಕೋತೀವಿ. ಸೊ ಅದರಲ್ಲಿ ಫಸ್ಟ್ ತಗೊಳ್ಳೋದು ಮಟೀರಿಯಲ್. ಫಸ್ಟ್ ಫಾರ್ಮ್ಯಾಟ್ ಮಟೀರಿಯಲ್ ಯೂಸ್ಡ್ ಎಷ್ಟಿದೆ ಕ್ವಶನ್ ಅಲ್ಲಿ ಅಂದರೆ ಇಲ್ಲಿ ಫಸ್ಟ್ ಐಟಮ್ ಇದೆ ಮಟೀರಿಯಲ್ ಯೂಸ್ಡ್ 50,000 rupees. ಸೊ ಅದನ್ನ ಎಂಟ್ರಿ ಮಾಡ್ತೀವಿ. ಸೆಕೆಂಡ್ ಮಟೀರಿಯಲ್ ಆದ ನಂತರ ವೇಜಸ್ ಅಥವಾ ಕ್ವಶನ್ ಅಲ್ಲಿ ಲೇಬರ್ ಅಂತ ಕೊಟ್ಟಿರ್ತಾರೆ. ವೇಜಸ್ ಲೇಬರ್ ಎರಡರಲ್ಲಿ ಯಾವ್ದು ಕೊಟ್ಟಿರ್ತಾರೆ ಅದನ್ನು ತಗೋಬೇಕು. ಸೊ ವೇಜಸ್ ಅಥವಾ ಲೇಬರ್ ಹುಡುಕಿ ಎಕ್ಸ್ಪೆನ್ಸಸ್ ಅಂತ ಶಬ್ದ ಕೊಟ್ಟಿರ್ತಾರೆ, ಅದನ್ನ ನೆಕ್ಸ್ಟ್ ತಗೋಬೇಕು. ಇದ್ರೆ ಈ ಕ್ವಶನ್ ಅಲ್ಲಿ ಇಲ್ಲ. ವೇಜಸ್, ಲೇಬರ್, ಎಕ್ಸ್ಪೆನ್ಸಸ್ ಈ 3 ಶಬ್ದವನ್ನು ಹುಡುಕಬೇಕು. ಮಟೀರಿಯಲ್ ಆದ ನಂತರ ಅದನ್ನ ಟೋಟಲ್ ಮಾಡ್ಕೊಂಡಾಗ ನಾವು ಅದನ್ನ ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ಮಟೀರಿಯಲ್ ಫಸ್ಟ್ ಬರಿಬೇಕು, ವೇಜಸ್ ಬರಿಬೇಕು ಅಥವಾ ಲೇಬರ್ ಬರಿಬೇಕು, ಎಕ್ಸ್ಪೆನ್ಸಸ್ ಬರಿಬೇಕು, ಟೋಟಲ್ ಮಾಡ್ಕೋಬೇಕು, ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ಸೊ ಪ್ರೈಮ್ ಕಾಸ್ಟ್ ಆದ ನಂತರ ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಬರಿಬೇಕು. ಸೊ ಕ್ವಶನ್ ಅಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ಅಮೌಂಟ್ ಅಲ್ಲಿ ಇಲ್ಲ, ಪರ್ಸೆಂಟ್ ನಲ್ಲಿ ಇದೆ. ಸೊ 40% ವೇಜಸ್ ಮೇಲೆ ಇದೆ. ಸೊ 40% ನಾವು ವೇಜಸ್ ಮೇಲೆ ಮಾಡಬೇಕು ಕ್ಯಾಲ್ಕುಲೇಷನ್. ಸೊ ವೇಜಸ್ ಅಮೌಂಟ್ ಏನಿದೆ 70,000 ಇದೆ. ಸೊ ಈ ವೇಜಸ್ ಅಮೌಂಟ್ ಮೇಲೆ ನಾವು 40% ಮಾಡ್ತೀವಿ, ಅಂದ್ರೆ 70,000 ಮೇಲೆ 40% ಮಾಡ್ತೀವಿ, ಆಗ 28,000 ಬರುತ್ತೆ. ಅದನ್ನ ಟೋಟಲ್ ಮಾಡ್ಕೊಂಡಾಗ ಅದನ್ನ ನಾವು ವರ್ಕ್ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಆಫೀಸ್ ಓವರ್ ಹೆಡ್ ತಗೋಬೇಕು. ಸೊ ಆಫೀಸ್ ಓವರ್ ಹೆಡ್ ಕ್ವಶನ್ ಅಲ್ಲಿ ಎಷ್ಟಿದೆ ಅಂದ್ರೆ 25% ಫ್ಯಾಕ್ಟ್ರಿ ಕಾಸ್ಟ್ ಮೇಲೆ ಇದೆ. 25% ಅಮೌಂಟ್ ನಲ್ಲಿ ಇಲ್ಲ, ಪರ್ಸೆಂಟೇಜ್ ನಲ್ಲಿ ಇದೆ. ಅಮೌಂಟ್ ಕೊಟ್ಟರೆ ಡೈರೆಕ್ಟ್, ಪರ್ಸೆಂಟೇಜ್ ಕೊಟ್ಟರೆ ಕ್ಯಾಲ್ಕುಲೇಷನ್. ಸೊ ಎದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದಿರ್ತಾರೆ ಅದ್ರ ಮೇಲೆ ಮಾಡಬೇಕು. ಪರ್ಸೆಂಟೇಜ್ ನೆಕ್ಸ್ಟ್ ವರ್ಡ್ ಏನಿದೆ ಅದು ನೀವು ಇದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅನ್ನೋದು. ಸೊ 25% ಬಾಜು ಇರೋದು ಫ್ಯಾಕ್ಟ್ರಿ ಕಾಸ್ಟ್ ಅಂತ ಇದೆ, ಅದ್ರ ಮೇಲೆ ಮಾಡಬೇಕು. ಸೊ ಫ್ಯಾಕ್ಟ್ರಿ ಕಾಸ್ಟ್ ಯಾವುದಂದ್ರೆ ಈ 1,48,000 ವರ್ಕ್ ಕಾಸ್ಟ್, ಫ್ಯಾಕ್ಟ್ರಿ ಕಾಸ್ಟ್ ಅಂದ್ರೆ ಒಂದೇ ಅರ್ಥ. ಸೊ ಅದ್ರ ಮೇಲೆ 25% ಮಾಡಿದಾಗ 37,500 ಬರುತ್ತೆ. ಇನ್ನು ಅದನ್ನ ಟೋಟಲ್ ಮಾಡಿಕೊಂಡು ಕ್ವಶನ್ ಅಲ್ಲಿ ಪ್ರಾಫಿಟ್ ಆಡ್ ಮಾಡೋದು ಕೇಳಿರ್ತಾರೆ. ಸೊ ಪ್ರಾಫಿಟ್ ನಲ್ಲಿ 2 ಮೆಥಡ್ ಇರುತ್ತೆ. ಒಂದು ಪರ್ಸೆಂಟೇಜ್ ಕೊಟ್ಟು ಸೆಲ್ಲಿಂಗ್ ಪ್ರೈಸ್ ಅನ್ನೋದು, ಒಂದು ಪರ್ಸೆಂಟೇಜ್ ಕೊಟ್ಟು ಕಾಸ್ಟ್ ಅಂತ ಹೇಳೋದು. ಸೊ ಎರಡರಲ್ಲಿ ಯಾವ ಮೆಥಡ್ ಕೊಟ್ಟರು ನೀವು ಅಮೌಂಟ್ ನ ಇದನ್ನೇ ತಗೋಬೇಕು. ಆಫೀಸ್ ಓವರ್ ಹೆಡ್ ನ ಆಡ್ ಮಾಡಿದ ನಂತರ ಬಂದ ಅಮೌಂಟ್ ನ ನೀವು ಕ್ಯಾಲ್ಕುಲೇಷನ್ ತಗೋಬೇಕು. ಸೊ ಎಷ್ಟು ಅಮೌಂಟ್ ಇದೆ ಅಂದ್ರೆ 1,85,000 ಇದೆ. ಪರ್ಸೆಂಟೇಜ್ ಏನಿದೆಯಲ್ಲ ಇದರಲ್ಲಿ 2 ಮೆಥಡ್, 20% ಸೆಲ್ಲಿಂಗ್ ಪ್ರೈಸ್ ಅಂತ ಇದೆ. ಸೊ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾಗ ನಾವು ಏನ್ ಮಾಡ್ತೀವಿ 20/80 ಅಂತ ತಗೋತೀವಿ. ಸೊ 20/80 ಹೇಗೆ ಬಂತಂದ್ರೆ ಆ 20 ಅವ್ರು ಕೊಟ್ಟಿರೋ ಪರ್ಸೆಂಟೇಜ್ /100 ಬರೆಯೋದ್ ಬದಲಿ ಆ 20 ಮೈನಸ್ ಮಾಡಿ 80 ಅಂತ ಬರಿತೀವಿ. ಒಂದ್ ವೇಳೆ ಇಲ್ಲಿ ಕಾಸ್ಟ್ ಅನ್ನೋ ಶಬ್ದ ಕೊಟ್ಟಿದ್ರೆ 20/100 ನಾರ್ಮಲ್ ಪರ್ಸೆಂಟೇಜ್ ಮಾಡಬೇಕು. ಆದ್ರೆ ಎರಡಕ್ಕೂ ಕೂಡ ಅಮೌಂಟ್ ಇದನ್ನೇ ತಗೋಬೇಕು ಕ್ಯಾಲ್ಕುಲೇಷನ್ಗೆ. ಸೊ 20% ಮಾಡಿದಾಗ ಈಗ 46,250 ಬರುತ್ತೆ. ಸೊ ಟೋಟಲ್ ಅಮೌಂಟ್ 2,31,250. ಇದನ್ನ ನಾವು ಜಾಬ್ ಕಾಸ್ಟ್ ಶೀಟ್ ಅಂತ ಕರಿತೀವಿ. ಸೊ ಇದನ್ನ 5 ಮಾರ್ಕ್ಸ್ಗೆ ಕೇಳ್ತಾರೆ. ಥ್ಯಾಂಕ್ ಯು.